ಓಕೆ, ಟೈಮ್ ಬಂದು 12:46. ಇವಾಗ ಒಂದು ಅರ್ಧ ಗಂಟೆ ಕೂತಿದ್ವಿ. ಬಂಡೇಜಿಗೆ ಬಾಯ್ ಹೇಳೋಣ. ಮಧ್ಯಾಹ್ನ ಆಯಿತು, ಹೋಗೋದು ಇವಾಗ 3 ಅವರ್ ಟ್ರೆಕ್ ವಾಪಸ್. ಒಂದು 4 ಗಂಟೆಗೆ ರೀಚ್ ಆಗ್ತೀವಿ ಕೆಳಗೆ. ದಟ್ಸ್ ಇಟ್. ಸಿಗೋಣ ಮುಂದಕ್ಕೆ. ಇಳಿಯೋದು ಕಷ್ಟ ಅಂದ್ಕೊಂಡಿದ್ವಿ, ಅಬ್ಬಾ ಹತ್ಬೇಕಿನ್ನ ಫುಲ್ಲು ಮೇಲೆ. ಶಿಟ್, ದೇವ್ರೆ ಕಾಪಾಡಪ್ಪ. ಇನ್ನು ಇಲ್ಲೇ ಇದೀವಿ ಫಾಲ್ಸ್ ಹತ್ರನೇ, 1 ಕಿಲೋಮೀಟ್ರೂ ಹೋಗಿಲ್ಲ. 500 ಮೀಟ್ರೇ ತುಂಬ ಸ್ಟೀಪ್ ಇದೆ. ಕೂತಿದ್ದೀನಿ ನಾನು, ಅವರಿಬ್ಬರು ಇನ್ನು ತುಂಬ ನಿಧಾನ ಮಾಡ್ತಾವ್ರು ಬರೋಕ್ಕೆ. ಅದಕ್ಕೆ ಕೂತಿದ್ದೀನಿ ವೆಯ್ಟ್ ಮಾಡ್ಕೊಂಡು. ಇದೊಂದು ಸ್ಟೀಪ್ ಹತ್ಬಿಟ್ರೆ ಆಮೇಲೆ ಬೇರೆ ಏನಷ್ಟು ಸ್ಟೀಪ್ ಇಲ್ಲ. ಅಲ್ಲಿರೋದು ಫಾಲ್ಸು, ಅವೆರಡು ಗ್ರೀನ್, ಡಾರ್ಕ್ ಗ್ರೀನ್ ಪ್ಯಾಚ್ ಮಧ್ಯ. ಅಲ್ಲಿಂದ ಇಲ್ಲಿ 1 ಕಿಲೋಮೀಟರ್ ಇವ್ರುಗಳ ಜೊತೆ ಬರೋಕ್ಕೆ 1 hour ತಗೋತು. ಇನ್ನು 6.5 ಕಿಲೋಮೀಟರ್ಸ್ ಇದೆ. ಮೋಸ್ಟ್ಲಿ ಇಷ್ಟು ಸ್ಟೀಪ್ ಇಲ್ಲ ಅದು, ಆದರೆ ಸೊ ಬೇಗ ಕವರ್ ಮಾಡಬೇಕು. ಟೈಮ್ ಬಂದು 1:50. 3 o'clock 3:30 ಅಂದ್ಕೊಂಡಿದ್ದೀನಿ ಹೋಗೋದು. ಲೆಟ್ಸ್ ಸಿ. ಸೋ ಸೀನಿಕ್, ಏನು ಸಖತ್ತಾಗಿದೆ. ವ್ಯೂಸ್ನ ಮಜಾ ಮಾಡೋಕ್ಕಷ್ಟೇ ಈ ಟ್ರೆಕ್ಕಿಗೆ ಬರಬೇಕು. ಎಂಡ್ಲೆಸ್ ವ್ಯೂಸ್, ಎಲ್ಲಿ ತನಕ ನೋಡ್ತಿರೋ ಅಲ್ಲಿ ತನಕ ಬೆಟ್ಟಗಳು. ನೋಡಿ ವೆಸ್ಟರ್ನ್ ಘಾಟ್ಸ್ ಹಿಂಗೆ ಹೋಗುತ್ತೆ. ಈ ಕಡೆ ಈ ಕವರ್ ಇದೆಯಲ್ಲ, ಇಲ್ಲಿ ಬರೋದು ದಿಡುಪೆ. ಈ ವ್ಲಾಗಲ್ಲಿ ತೋರಿಸಿದ್ವಲ್ಲ, ಅದೇನು ಕಾಣಿಸ್ತಿದೆಯಲ್ಲ ಅದು ಗಡಾಯಿಕಲ್ಲು, ಅದು ಬೆಳ್ತಂಗಡಿ. ಇಲ್ಲಿ ಉಜಿರೆ ಬರುತ್ತೆ. ಅದೇ ಕಂಟಿನ್ಯೂ ಆದರೆ ಮಂಗಳೂರು, ಚಾರ್ಮಾಡಿ ಘಾಟ್ ಆ ಕಡೆಯಿಂದ. ಅಲ್ಲಿಂದ ಬರೋದೆಲ್ಲ ಚಾರ್ಮಾಡಿ. ನೋಡಿ ಗಡಾಯಿಕಲ್ಲು, ಬೆಳ್ತಂಗಡಿ, ಅದನ್ನ ಝೂಮಾಗಿ ತೋರಿಸ್ತೀನಿ. ನೋಡ್ತಾ ಇದ್ರೆ ದಾರಿ ಸಾಗ್ತಾನೇ ಇಲ್ಲ ಅಂತ ಅನಿಸುತ್ತೆ. 2 ಕಿಲೋಮೀಟ್ರ್ ಆಗಿದೆ. ಒಂದು 5.5 ಕಿಲೋಮೀಟರ್ ನಡಿಬೇಕು. ಬಟ್ ಮೋಸ್ಟ್ಲಿ ಅದೊಂದು ಸ್ಟೀಪ್ ಇದೆ ಆ ಕಡೆ, ಬಿಟ್ಟರೆ ಇನ್ನೆಲ್ಲ ಮಾಡ್ಬೋದು ಅನ್ಕೋತೀನಿ. ಸ್ಟೀಪ್ ಪೋರ್ಷನ್ನೇಪ್ಪ ಹಿಂಸೆ. ಬಟ್ ನೋಡಿ ಚೆನ್ನಾಗಿದೆ. ನವ್ಯ ಅವರು ಆಯ್ಕೊಂಡ್ರು ಇಲ್ಲಿ ಸುಪ್ ಅಂತ. ಕೈ ತೋರಿಸಿ. ಹೌ ಡಸ್ ಇಟ್ ಫೀಲ್ ಟು ಬಿ ಸ್ಟುಪಿಡ್? ನೋಡಿ ಅಲ್ಲಿಂದ ಎಸ್ಕೇಪ್ ಆಗಿರೋ ಇವೆರಡು. ನೋಡಿ ಬರ್ತಾ ಗೊತ್ತಾಗಿಲ್ಲ, ಬಟ್ ಇವಾಗ ಹಿಂಗತ್ತೆ ಅಲ್ಲಿ ಹೋಗ್ಬೇಕು. ಸುಸ್ತಾಗ್ತದೆ ನೋಡ್ತಾ. ಓಕೆ, ಸೊ 11.09 ಕಿಲೋಮೀಟರ್ಸ್, ಟೋಟಲ್ 14.5 ಏನೋ ಇದೆ. ಇನ್ನೂ ಒಂದು 3 ಕಿಲೋಮೀಟರ್ 11.5 ಮಾಡಿದ್ವಿ. ನೋಡಿ ವ್ಯೂ. ಈ ವ್ಯೂಗೆ ಬರಬೇಕು. 360. ಆ ಕಡೆ ಬಾಯ್. ಓಕೆ, ವಾಪಸ್ ರೈನ್ ಫಾರೆಸ್ಟ್ ಏರಿಯಾಗೆ ಬಂದಿದ್ದೀವಿ. ಇಲ್ಲೆಲ್ಲ ಜಾರ್ಕೆ ಫುಲ್ ಹಸಿ ಹಸಿ ಮಣ್ಣು. ಅಲ್ಲೆಲ್ಲ ಬಿಸಿಲಾದರೂ ಇತ್ತು, ಇಲ್ಲೇನೂ ಇಲ್ಲ. ಓಕೆ, ಇನ್ನೇನು ರೆಕಾರ್ಡ್ ಮಾಡಲ್ಲ ನಾನು, ಒಳಗಿಟ್ಬಿಡ್ತೀನಿ. ಓಕೆ ನೋಡಿ, ಟೈಮ್ ಬಂದು 4 ಗಂಟೆ.
ವಾಪಸ್ ಬಂದು ಫೈನಲಿ ನಮ್ಮ ಜೀಪ್ ಕಾಯ್ತಿದೆ. ಬಿಟ್ಟಿದ್ದಲ್ಲಿ 12:45, 1:45, 2:45, 3:45, 3 hours 15 minutes ತೊಗೋತು. ಹೋಗ್ತಾ ಕರೆಕ್ಟಾಗಿ 3 hour ತೊಗೊಂಡ್ವಿ, ಬರ್ತಾ 3.5 hour, 3.25 hour. ಇವಾಗ ಇನ್ನೊಂದು ವಾಟರ್ಫಾಲ್ಗೆ ಹೋಗಿ ಆಟಾಡಿ ಹೋಗೋದು. ಯುವರ್ ಫಸ್ಟ್ ಟ್ರೆಕ್ ಹೆಂಗಿತ್ತು? ಹೆಂಗಿತ್ತು ಟ್ಯಾನ್ ಗೈಸ್, ಇಟ್ ವಾಸ್ ಅ ಬ್ಯೂಟಿಫುಲ್ ಟ್ರೆಕ್, ಬಟ್ ತುಂಬ ಸುಸ್ತಾಗುತ್ತೆ. ವೆಲ್ ಪ್ರಿಪೇರ್ಡ್ ಆಗಿ ಬನ್ನಿ. ಫಿಟ್ನೆಸ್ ಫ್ರೀಕ್ಸ್ ಇರೋರು ತುಂಬ ಈಸಿಯಾಗಿ ಮಾಡ್ಬೋದು, ಬಟ್ ನನ್ನಂಥವ್ರು ತುಂಬ ಕಷ್ಟ ಬೀಳ್ತಾರೆ. ಓಕೆ, ಥ್ಯಾಂಕ್ಸ್, ಬಾಯ್. ಇವಾಗ ಕೊಡಿಗೆ ಫಾಲ್ಸ್ ಹೋಗ್ತಾ ಇದ್ದೀವಿ. ಲೆಟ್ಸ್ ಗೋ. ಅಲ್ಲಿ ಹೋಗಿ ಒಂದು ಪ್ಲಂಜ್ ತೊಗೊಂಡು ಚೆನ್ನಾಗಿ ರಿಫ್ರೆಶ್ ಆಗಿ ಹೋಮ್ ಸ್ಟೇಗೆ ಹೋಗೋದಾ. ಬಾಯ್. ರೋಡ್ ನೋಡ್ತೀರಾ? ನೋಡಿ ಸ್ವಲ್ಪ ಹೆಂಗಿದೆ. ಬರೀ ಜೀಪ್ ಬರೋದು ಇಲ್ಲಿಗೆ. ಈ ಪಾಯಿಂಟ್ ಎಲ್ಲ ತುಂಬ ಆಫ್ ರೋಡ್ ಇದೆ. ಜೀಪು ಇಲ್ಲ 4-wheel ಡ್ರೈವ್ ಅಷ್ಟೇ ಬರೋದು. ನೋಡಿ ಎಲ್ಲ ಕಡ್ಡಿ ಇಲ್ಲಿಂದ ಹಿಡ್ಕೊಂಡು ಹೋಗ್ತಾವ್ರೆ. ಅಲ್ಲೆಲ್ಲ ನಡ್ಕೊಂಡು ಹೋಗ್ಬಿಟ್ರೆ ಇನ್ಯಾವ ಕಡ್ಡಿ ಇಟ್ಕೊತಾರೆ. ನಾವು ಲಾಸ್ಟ್ ಟೈಮ್ ಇದ್ರ ಮೇಲೆ ಹತ್ತಿದ್ವಿ, ತಿಗ್ಲು ಥರ. ಅದೇ ಪಾಯಿಂಟ್ಲೆಸ್. ನಾವು ಅಲ್ಲಿ ಗಾಡಿ ನಿಲ್ಲಿಸಿ ಲಾಸ್ಟ್ ಟೈಮ್ ಬಂದಿದ್ದಾಗ ಈ ಥರ ನಡ್ಕೊಂಡು ಬಂದಿದ್ವಿ. ಫುಲ್ಲು ಕ್ರೆಟಾ ಹತ್ತಕ್ಕಾಗಿಲ್ಲ. ಅವಾಗ ಈ ಜೀಪ್ ಸರ್ವಿಸ್ ಎಲ್ಲ ಇರಲೇ ಇಲ್ಲ. ನಾನು 2019 ಬಂದಿದ್ದಿದ್ದು ಇಲ್ಲಿ. ಆವಾಗ ಬಂಡೇಜ್ ಅಂದ್ಕೊಂಡು ಉಲ್ಟಾ ಹತ್ಬಿಟ್ಟಿದ್ವಿ. ಇವಾಗ ಕರೆಕ್ಟಾಗಿ ಹತ್ಬಿಟ್ಟು ಬಂದಿದ್ದೀವಿ. ಇವರು ನೋಡಿ ನಮ್ಮ ನಾಗರಭಾವಿ ಅವರಂತೆ. ಇವರೆಲ್ಲ ಅಡುಗೆ ಮಾಡಿಕೊಂಡು ಅಲ್ಲೇ ತಿನ್ಕೊಂಡು ಬಂದರು. ಇನ್ನೊಬ್ಳನ್ನ ಬಿಟ್ಟು ಬಂದ್ಬಿಟ್ವಿ ನಾವು. ಅವಳು ಬರಲಿಲ್ಲ, ಬೇರೆ ಗಾಡಿ ಹಿಡ್ಕೊಬಾ ಅಂತ ಬಿಟ್ಟು ಬಂದ್ಬಿಟ್ವಿ ನಮ್ಮ ಕಸಿನ್ ಸಿಸ್ಟರ್ನ. ಕಣ್ರಪ್ಪ ಇದ್ದಾರೆ. ಇವೆಲ್ಲ ಏನು ಆಫ್ ರೋಡ್ ಇಲ್ಲ ಗೈಸ್. ನೀವು ಕೊಡಚಾದ್ರಿಗೆಲ್ಲ ಹೋಗ್ಬಿಟ್ರೆ ಇರೋದು ರಿಯಲ್ ಆಫ್ ರೋಡ್. ಇದೆಲ್ಲ ಜುಜುಬಿ. ನಮ್ಮ ಜೀಪೆಲ್ಲ ಇನ್ನು ಆರಾಮಾಗಿ ಹತ್ಬಿಡುತ್ತೆ. ಜಿಕ್ ಅಂತ. ನಮ್ಮದು ಮಟ್ಟೆರೇನ್ ಟಯರ್ಸ್ ಇರೋದ್ರಿಂದ ಯಾರೋ ಹುಡುಗ NS ಬರ್ತಿದ್ದಾನೆ. NS ಏನದು? ಯಾವ ಗಾಡಿಪ್ಪ ಇದು? ಇದಂತೂ ಹತ್ತಲ್ಲ. ಜಿಕ್ಸರ್. ಹತ್ಸಪ್ಪ. ಏನು ಹತ್ತಿಸ್ತಾವ್ರೆ. ಬೈಕ್ ಅಂದರೆ ಮಜಾ ಇರುತ್ತೆ ನಾವು, ಬಟ್ ಬೈಕಲ್ಲಿ ಬಂದು ಮತ್ತೆ ಏನು ಮಾಡೋದಿಲ್ಲ. ಪದೇ ಬರೋಕ್ಕಾಗಲ್ಲ. ಇದನ್ನೇ 10,000 ಅಂದರೆ ಅವ್ರುಗಳು ಅದನ್ನು ಹತ್ತಿಸ್ತಾರೆ. ಎಷ್ಟು ಜನ ಇದ್ದಾರೆ? ನಾವು ಬಂದಾಗ ಒಂದು 5 ಗಾಡಿ ಇತ್ತು ಅಷ್ಟೇ. ಇವಾಗ ನೋಡಿ ಎಷ್ಟು ಗಾಡಿಗಳು. ನೋಡಿ ಓಕೆ ಹೇಳೋದು ಬಿಡ್ರಿ. ಆಯ್ತು ಮುಗೀತು ಆಫ್ ರೋಡು. ನೋಡಿ ಕಾರಲ್ಲಿ ಬಂದರೆ ಇಲ್ಲಿ ನಿಲ್ಲಿಸ್ಬಿಟ್ಟು ಇಲ್ಲಿಂದ ನಡ್ಕೊಂಡು ಹೋಗ್ಬೇಕು. ಜನಸಾಗರ. ಸರಿ, ಕೊಡಿಗೆ ಫಾಲ್ಸ್ ಅಲ್ಲಿ ಸಿಗುವ.
ಕೊಡಿಗೆ ಫಾಲ್ಸ್. ಕೊಡಿಗೆ ಫಾಲ್ಸ್ ಅಲ್ಲಿ ಹೋದ್ಮೇಲೆ ರೆಕಾರ್ಡ್ ಮಾಡ್ತೀವಿ. ಓಕೆ ಬಾಯ್. ನೋಡಿ ಇಲ್ಲಿ ಬೋರ್ಡ್ ಹಾಕಿದಾರಲ್ಲ, ಹಿಂಗೆ ಹೋದರೆ ಕೊಡಿಗೆ ಫಾಲ್ಸ್, ಆ ಕಡೆ ಹೋದರೆ ರಾಣಿಜರ್ ವ್ಯೂ ಪಾಯಿಂಟ್. ನೋಡಿ ಈ ಡಿವಿಯೇಷನಲ್ಲಿ ಇಲ್ಲಿ ಕೆಳಗೆ ಹೋಗ್ಬೇಕು. ಇದು ಆಲ್ಮೋಸ್ಟ್ ದೇರ್. ನೋಡಿ ಫುಲ್ಲು ಆಫ್ ರೋಡ್. ಕೆಳಗೆ ಹೋದರೆ ಫಾಲ್ಸ್. ಅಲ್ಲಿ ಪಾರ್ಕ್ ಮಾಡಿ ಇಲ್ಲಿ ನಡ್ಕೊಂಡು ಹೋಗ್ಬೇಕು. ಫಾಲ್ಸ್ ವ್ಯೂ ಪಾಯಿಂಟ್ ಇದು. ನೋಡಿ ಈ ಕಡೆ ಫಾಲ್ಸ್, ಯಾವ ಕಡೆನಪ್ಪ, ಈ ಕಡೆ ರೈಟಿಗೆ ಫಾಲ್ಸ್. ನೋಡಿ ಅದೇ ಫಾಲ್ಸ್. ಚೆಕ್ ಇಟ್ ಔಟ್. ಅಲ್ಲಿಗೆ ಇಳ್ದು ಹೋಗ್ಬೇಕು ಇವಾಗ ಆಡೋಕ್ಕೆ. ಸಖತ್ತಾಗಿದೆ. ಚೆಕ್ ಔಟ್ ದ ವ್ಯೂ, ಹೆಂಗಿದೆ, ಸಖತ್ತಾಗಿದೆ. ಕೆಳಗೆ ಇಳ್ದು ಹೋಗೋದು, ಆಟ ಆಡ್ಬಿಟ್ಟು ಬರೋದು. ಓಕೆ, ಸೊ ಹಿಂಗೆ 2 ಮಿನಿಟ್ಸ್ ಹಿಂಗೆ ಇಳ್ಕೊಂಡು ಬರಬೇಕು. ಇಳ್ಕೊಂಡು ಬಂದರೆ ಇದೇ ಫಾಲ್ಸ್. ಚೆನ್ನಾಗಿ ದಾರಿ ಮಾಡಿದ್ದಾರೆ, ಆರಾಮಾಗಿ ಇಳಿಬೋದು. ಮುಂಚೆ ಎಲ್ಲ ದಾರಿ ಇರಲಿಲ್ಲ, ಆ ಕಡೆಯಿಂದ ಬರಬೇಕಿತ್ತು. ಹೆಂಗಿದೆ ಫಾಲ್ಸು, ಆಟ ಆಡೋಣ ಸ್ವಲ್ಪ ಹೊತ್ತು. ಓಕೆ, ಫಾಲ್ಸ್ದು ಮುಗೀತು, ಚೇಂಜ್ ಆದೆ. ಸೊ ಇವಾಗ ಹೊರಡೋದು. ಓಕೆ, ಇವಾಗ ಮ್ಯಾಗಿ ಮತ್ತು ಬಜ್ಜಿ ತಿಂತೀವಿ ಇಲ್ಲೇ. ಓಕೆ, ಮ್ಯಾಗಿ ಬಂತು, ಬಜ್ಜಿ ಬಂತು, ಫಾಲ್ಸ್ ತಿಂದಿದ್ದಾಯಿತು. ಫಾಲ್ಸಿಗೆ ಬಾಯ್ ಹೇಳ್ತಾ ಅಲ್ಲಿ ಗಾಡಿ ನಿಂತಿದೆ. ಹೋಗಿ ಹೋಮ್ ಸ್ಟೇಗೆ ಹೋಗಿ ಫ್ರೆಶನ್ ಅಪ್ ಆಗಿ ಮನೆಗೆ ಹೋಗೋದಷ್ಟೇ. ಓಕೆ ಗೈಸ್, ಟೈಮ್ ಬಂದು ಇವಾಗ 7:33. ಹೊರಡ್ತಾ ಇದ್ದೀವಿ ಮಿಸ್ಟಿ ಹಟ್ ಹೋಮ್ ಸ್ಟೇಯಿಂದ. ಇದು ಬಂದು ಕೆಳಗೂರು ಹತ್ರ ಬರುತ್ತೆ. ಇನ್ನು ಕೆಳಗೂರಿಂದ ಮುಂದಕ್ಕೆ ಬರುತ್ತೆ, ಬಂಡೇಜ್ ಹತ್ರನೇ. ಸುಂಕಸಾಲೆ ಅಂತ ಈ ಜಾಗ ಹೆಸರು, ಈ ಊರ ಹೆಸರು. ಸೊ ಇಲ್ಲಿ ಬಂದರೆ ಇಲ್ಲಿ ಸ್ಟೇ ಆಗ್ಬೋದು. ನಾವಿವಾಗ ಹೊರಡ್ತಾ ಇದ್ದೀವಿ.
ಬೆಂಗಳೂರು ಕಡೆ ಚೆನ್ನಾಗಿರುತ್ತೆ ಡ್ರೈವು. ಸೊ ಕತ್ಲೇಲೇನು ತೋರ್ಸೋಕ್ಕಾಗಲ್ಲ, ಅದಕ್ಕೆ ನೆಕ್ಸ್ಟು ಡಿನ್ನರ್ ಸ್ಟಾಪ್ಗೆ ನಿಲ್ಲಿಸಿದಾಗ ರೆಕಾರ್ಡ್ ಮಾಡ್ತೀನಿ. ಓಕೆ, ಬಾಯ್. ಓಕೆ, ಹಲೋ, ವೆಲ್ಕಮ್ ಬ್ಯಾಕ್. ಟೈಮ್ ಬಂದು 9:46. ಈಗ ನಾವು ಹೊರಟಿದ್ದು 7:30 ಅನಿಸುತ್ತೆ. 2 hours 15 minutesಗೆ ಹಾಸನ್ ಎಂಪೈರ್ ಡಿನ್ನರ್ ಸ್ಟಾಪ್. ಓಕೆ ಗೈಸ್, ಲೆಟ್ಸ್ ಗೋ. ಹುಷಾರಾಗಿ ಓಡಿಸಿ ಅಂತ ಹೇಳ್ತಾ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಓಕೆ ಗೈಸ್, ಬಾಯ್. ಸಿ ಯು ಲೇಟರ್. ಗುಡ್ ನೈಟ್. ಫೈನಲಿ ಮನೆ ರೀಚ್ ಆಗಿದ್ದೀವಿ. ಟೋಟಲ್ ಕಿಲೋಮೀಟರ್ಸ್ ನೋಡಿ, 1030 ಕಿಲೋಮೀಟರ್ಸ್ ಓಡಿಸಿರೋದು ಈ ಟ್ರಿಪ್ಪು. ಮನೆಗೆ ಬಂದ್ವಿ. ಏರಿಯಾಲೇ ಕರೆಂಟ್ ಇಲ್ಲ. ಹೋಗಲಿ, ಮಲ್ಗೋದು. ಟೈಮ್ ಎಷ್ಟಾಗದಪ್ಪ, 12:41 AM ಆಗಿದೆ. ಮುಗಿಸ್ತಿದ್ದೀನಿ ವ್ಲಾಗನ್ನು ಇಲ್ಲಿಗೆ. ಗುಡ್ ನೈಟ್, ಬಾಯ್. ಟೇಕ್ ಕೇರ್ ಗೈಸ್.